ಸಂಕ್ಷಿಪ್ತವಾಗಿ ಮಂಡ್ಯದ ಇವತ್ತಿನ ಬೆಳವಣಿಗೆಯನ್ನು ಹೇಳ್ಕೊಂಡು ಮುಂದಿನ ಸುದ್ದಿಗಳಿಗೆ ಹೋಗೋಣ. ಸುಮಲತಾ ಅವರು ಏನು ಮಾಡ್ತಾರೆ ಮಂಡ್ಯ ವಿಷಯದಲ್ಲಿದ್ದಂಥ ದೊಡ್ಡ ಕುತೂಹಲ. ಅದು ಅಷ್ಟು ಈಸಿಯಾಗಿ ನಿರ್ಧಾರ ತಗೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ರೀ, ಕಷ್ಟ. ಅದು 2019 5 ವರ್ಷಗಳ ಹಿಂದೆ ಮೋಸ್ಟ್ ಪವರ್ಫುಲ್ ಫೋರ್ಸ್ ಒಂದರ ವಿರುದ್ಧ ಪಕ್ಷೇತರವಾಗಿ ನಿಂತ್ಕೊಂಡು ಚುನಾವಣೆಯನ್ನು ಗೆದ್ದಂಥವರು ಸುಮಲತಾ. ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯ ಮಗ ಇವ್ರ ವಿರುದ್ಧ ಕ್ಯಾಂಡಿಡೇಟು. ಮಂಡ್ಯದ 8 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ನ ಶಾಸಕರಿದ್ದರು. ನೀವು ಎಲ್ಲ ಲೆಕ್ಕಾಚಾರ ಹಾಕಿದ್ರೂ ನಿಖಿಲ್ ಕುಮಾರಸ್ವಾಮಿಯವರ ಪರವಾಗಿ ತಕ್ಕಡಿ ವಾಲ್ತಾ ಇದ್ದ ಸಂದರ್ಭದಲ್ಲಿ ಪಕ್ಷೇತರವಾಗಿ ನಿಂತ್ಕೊಂಡ್ರು. ಇವರನ್ನು ಬಿ ಜೆ ಪಿಯವರಿಗೆ ಬಾಹ್ಯ ಬೆಂಬಲ ಕೊಡ್ತು. 1.25 ಲಕ್ಷ ಮತಗಳ ಅಂತರದಿಂದ ಗೆದ್ದು ಬಂದರು. ಪಕ್ಷೇತರವಾಗಿ ಗೆದ್ದಂಥವ್ರು ಯಾವುದಾದ್ರೂ ಪಕ್ಷ ಸೇರ್ಕೊಳ್ಳೋದಿದ್ರೆ 6 ತಿಂಗಳಲ್ಲಿ ನಿರ್ಧಾರ ತಗೊಳ್ಬೇಕು. ಗೆದ್ದ 6 ತಿಂಗಳಲ್ಲಿ ಸುಮಲತಾ ಅವರು ಏನು ನಿರ್ಧಾರ ತಗೊಳ್ಳಿಲ್ಲ, ಅಂತಿಮವಾಗಿ ಪಕ್ಷೇತರರಾಗಿ ಉಳ್ಕೊಂಡ್ರು. ಬಟ್ ಐಡಿಯಲ್ಲಿ ಅವರು ಬಿ ಜೆ ಪಿ ಜೊತೆಗಿದ್ರು. ಬಿ ಜೆ ಪಿನ ಸೇರ್ಕೊಳ್ಳಬೇಕು, ಬಿ ಜೆ ಪಿಯ ಟಿಕೆಟ್ ಮೇಲೆ ಸ್ಪರ್ಧಿಸಬೇಕು ಅನ್ನುವ ತಯಾರಿಯಲ್ಲಿದ್ದಾಗ ಅನಿರೀಕ್ಷಿತ ರಾಜಕೀಯ ಬೆಳವಣಿಗೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿಬಿಡ್ತು. ಸುಮಲತಾ ಅವರಿಗೆ ಕ್ಷೇತ್ರ ಯಾವುದು ಕೊನೆಯ ಕ್ಷಣದ ತನಕ ಬಡದಾಡಿದ್ರು ಇವರು. ಮಂಡ್ಯನ ಬಿ ಜೆ ಪಿಗೊಳಿಸ್ಕೊಳ್ಳಿ, ಕಮಲದ ಚಿಹ್ನೆ ಮೇಲೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಆಗಲಿಲ್ಲ. ಜೆ ಡಿ ಎಸ್ಸಿಗೆ ಹೋಯಿತು. ಅದಾದ ನಂತರ ಸುಮಲತಾ ಏನು ಮಾಡ್ತಾರೆ? ಶಿ ಟುಕ್ ಹರ್ ಓನ್ ಟೈಮ್. ಸಮಯ ತಗೊಂಡ್ರು. ಕಾರ್ಯಕರ್ತರ ಜೊತೆ, ಬೆಂಬಲಿಗರ ಜೊತೆ, ಮುಖಂಡರುಗಳ ಜೊತೆ ಚರ್ಚೆ ಮಾಡಿದ್ರು. ಇವತ್ತು ಅಂತಿಮ ತೀರ್ಮಾನ ಹೇಳ್ತೀನಿ ಅಂದಿದ್ರು. ಇವತ್ತು ಮಂಡ್ಯದ ಕಾಳಿಕಾದೇವಿ ದೇವಸ್ಥಾನದ ಆವರಣದಲ್ಲಿರುವ ಸಭಾಂಗಣದಲ್ಲಿ ಬೆಂಬಲಿಗರದ್ದೊಂದು ಸಭೆ ಕರೆದಿದ್ರು ಅಂತಿಮ ತೀರ್ಮಾನ ಘೋಷಿಸುವುದಕ್ಕೆ. ಕಾಳಿಕಾದೇವಿ ಜೊತೆಗೆ ಮಗ ಇದ್ದ ಅಭಿಷೇಕ್, ಅಂಬರೀಷ್ ಇದ್ದರು, ಅನೇಕ ಜನ ಬೆಂಬಲಿಗರಿದ್ದರು. ಆ ಸಭೆಯಲ್ಲಿ ತಮ್ಮ ತೀರ್ಮಾನವನ್ನು ಘೋಷಿಸಿದರು. ಏನು ತೀರ್ಮಾನ? ಕೆಲವೇ ವಾಕ್ಯಗಳಲ್ಲಿ ಹೇಳೋದಾದರೆ, ನಾನು ಈ ಸಲ ಸ್ಪರ್ಧೆ ಮಾಡೋದಿಲ್ಲ, ಬಿ ಜೆ ಪಿಗೆ ಜಾಯಿನ್ ಆಗ್ತೀನಿ, ಯಾವ ಕಾರಣಕ್ಕೂ ಮಂಡ್ಯ ಬಿಟ್ಕೊಡೋದಿಲ್ಲ ಅಂದರೆ ಸೀಟಿನ ವಿಷಯದಲ್ಲಿ ಹಠ ಅಲ್ಲ, ಅದು ಮಂಡ್ಯ ಜನರ ಜೊತೆ ಸಂಬಂಧ ಕಳೆದುಕೊಳ್ಳೋದಿಲ್ಲ ಅಂತ. ನನಗೆ ಬೇರೆ ಬೇರೆ ಆಫರ್ಗಳು ಬಂದು ಮೈಸೂರಿಗೆ ನಿಂತ್ಕೊಳ್ಳಿ ಅಂದರು, ಬೆಂಗಳೂರು ಉತ್ತರಕ್ಕೆ ನಿಂತ್ಕೊಳ್ಳಿ ಅಂದರು, ಚಿಕ್ಕಬಳ್ಳಾಪುರಕ್ಕೆ ನಿಂತ್ಕೊಳ್ಳಿ ಅಂದರು. ನೋ, ನಾನು ಎಲ್ಲವನ್ನೂ ನಿರಾಕರಿಸಿದ್ದೀನಿ. ರಾಜಕೀಯ ಮಾಡಿದರೆ ಮಂಡ್ಯದಲ್ಲೇ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಬದ್ಧಳಾಗಿ ಈ ಸಲ ಕಣದಿಂದ ಹಿಂದೆ ಸರಿತಾ ಇದ್ದೀನಿ ಅಂದರು. ಕೇಳಿಸ್ಕೊಳ್ಳಿ ಒಂದು ಸಲ. ಮಂಡ್ಯ ಅಂದರೆ ಇಂಡಿಯಾ ಅಂದರೆ ಮಂಡ್ಯ ಅನ್ನೋ ರೀತಿಯಲ್ಲಿ ಓರ್ವ ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರ ಒತ್ತಾಯದಿಂದ ಅತ್ಯಂತ ಸವಾಲುಗಳು ಹಾಗೂ ಕಷ್ಟಕರವಾದ ಒಂದು ನಿರ್ಧಾರವನ್ನು ನಾನು ತಗೊಂಡಿರೋ ಒಂದು ಸಂದರ್ಭದಲ್ಲಿ 1.25 ಲಕ್ಷದ ಮತಗಳ ಅಂತರದಿಂದ ನನಗೆ ಅಭೂತಪೂರ್ವವಾದ ಗೆಲುವನ್ನು ಕೊಟ್ಟ ಮಂಡ್ಯ. ನನ್ನ ರಾಜಕೀಯ ಪ್ರವೇಶ ಆಕಸ್ಮಿಕ ಅನ್ನೋದು ನಿಮ್ಮೆಲ್ಲರಿಗೆ ಗೊತ್ತೇ ಇದೆ. ಅದೆಷ್ಟು ನೋವು, ಎಷ್ಟು ಸವಾಲುಗಳು ಎಲ್ಲ ನುಂಗಿ ಎಲ್ಲವನ್ನೂ ಎದುರಿಸಿ ಹೋರಾಟ ಮಾಡಿ ಗೆದ್ದ ನಂತರವೂ ನನ್ನ ದಾರಿ ಸುಲಭವಾಗೇನಿರಲಿಲ್ಲ, ಸುಗಮವಾಗಿಯೂ ಇರಲಿಲ್ಲ. ನನ್ನ ಕೈಲಾದಷ್ಟು ಅಭಿವೃದ್ಧಿ ಮಾಡಿ ಅದರ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಒಂದು ಬದಲಾವಣೆ ತರಬೇಕು, ಅಭಿವೃದ್ಧಿ ಮಾಡಬೇಕು, ಅದೊಂದೇ ನನ್ನ ಮನಸ್ಸಲ್ಲಿದ್ದಿತ್ತು. ಅಡಚಣೆಗಳು, ಅಡೆತಡೆಗಳನ್ನು ಎದುರಿಸಿ ನನ್ನ ಗುರಿಯನ್ನು ತಲುಪುವ ವಿಷಯದಲ್ಲಿ ನಾನು ಒಂದಷ್ಟು ಯಶಸ್ವಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಇವತ್ತು ನಿಮ್ಮ ಮುಂದೆ ನನಗೆ ಹೆಮ್ಮೆ ಆಗ್ತಾ ಇದೆ. ನನಗೆ 2019ರಲ್ಲಿ ಭಾರತೀಯ ಜನತಾ ಪಕ್ಷ ಬಾಹ್ಯ ಬೆಂಬಲವನ್ನು ಕೊಟ್ಟು, ಅದೇ ನಿಟ್ಟಿನಲ್ಲಿ ನಾನು 2023ರಲ್ಲಿ ಭಾರತೀಯ ಜನತಾ ಪಕ್ಷದ ಅಸೆಂಬ್ಲಿ ಎಲೆಕ್ಷನ್ ವೇಳೆ ನನ್ನ ಬೆಂಬಲವನ್ನು ಅವರು ಕೊಟ್ಟು ನಾನು ಪ್ರಚಾರವನ್ನು ಮಾಡಿದ್ದೆ. ಇವತ್ತು ಮೈತ್ರಿಯಲ್ಲಿ JDS ಪಕ್ಷದೊಂದಿಗೆ ಹೊಂದಾಣಿಕೆ ಆಗಿದೆ. ಬದಲಾದ ಪರಿಸ್ಥಿತಿ, ಅದೇ ಬದಲಾದ ಸವಾಲು ನಮ್ಮ ಮುಂದೆ ಇದೆ. ಕೊನೆಯ ಗಳಿಗೆಯವರೆಗೂ ಮಂಡ್ಯ ಸೀಟನ್ನು BJPನೇ ಉಳಿಸ್ಕೊಳ್ಳಿ ಅನ್ನೋವಂಥ ಪ್ರಯತ್ನ, ಹೋರಾಟ ಮಾಡ್ತಾನೆ ಬಂದೆ. ಬೇರೆ ಬೇರೆ ಸಲಹೆಗಳು, ಬೇರೆ ಬೇರೆ ಅವಕಾಶಗಳು ನನ್ನ ಮುಂದೆ ಬಂದವು. ಬೆಂಗಳೂರು ಉತ್ತರ ನಿಂತ್ಕೋತೀರಾ, ಚಿಕ್ಕಬಳ್ಳಾಪುರ ಅಲ್ಲಿ ಖಾಲಿ ಇದೆ, ಅಲ್ಲಾದರೂ ಓಕೆನಾ ಅನ್ನೋವಂಥ ಮಾತುಗಳು ಬೇರೆ ಬೇರೆ ಲೀಡರ್ಗಳು ನನ್ನ ಮುಂದೆ ಇಟ್ಟರು. ಆದರೆ ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಹೋಗಲ್ಲ. ನಾನು ಇದ್ದರೂ ನಿಂತರೂ ಗೆದ್ದರೂ ಸೋತರೂ ಮಂಡ್ಯ ಬಿಟ್ಟು ನಾನು
ಎಲ್ಲೂ ಹೋಗಲ್ಲ ಅನ್ನೋಂಥ ಮಾತನ್ನು ನಾನು ಹೇಳಿದೆ. ಮಂಡ್ಯ ಬದಲಾದ ಪರಿಸ್ಥಿತಿ, ಬದಲಾದ ಸನ್ನಿವೇಶ, ನಾವೂ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕಾಗಿರೋ ಒಂದು ಸಮಯ ಇದು. ನನಗೆ ಮಂಡ್ಯ ಬಿಟ್ಟರೆ ರಾಜಕೀಯ ಬೇಡ, ನಾನು ರಾಜಕೀಯ ಮಾಡೋದಾದರೆ ಮಂಡ್ಯದಲ್ಲಿ ಮಾತ್ರ ಅಂತಲೇ ನಾನು ನಿಂತ್ಕೊಂಡಿದ್ದೀನಿ. ಏನಕ್ಕೆ ನಿಂತೇದು? ಇನ್ನೊಂದಷ್ಟು ಜನ ನೀವು ಕಾಂಗ್ರೆಸ್ ಅಂತ ಹೇಳೋದು, ನೀವು ಬಹುಶಃ ನಿಮಗೆ ಒಳಗಿನ ಮಾತುಗಳು ಅಥವಾ ಏನೇನು ನಡೆಯುವುದು ರಾಜಕಾರಣದಲ್ಲಿ ಅನ್ನೋದು ಜನಸಾಮಾನ್ಯರಿಗೆ ಅಷ್ಟೊಂದು ಗೊತ್ತಾಗೋಕ್ಕೆ ಸಾಧ್ಯ ಇಲ್ಲ. ಸುಮಲತಾ ಅವರ ಅವಶ್ಯಕತೆ ನಮಗೆ ಇಂದೂ ಇಲ್ಲ, ನಿನ್ನೇನೂ ಇಲ್ಲ, ನಾಳೆನೂ ಇರಲ್ಲ ಅನ್ನೋವಂಥ ಮಾತನ್ನು ಹೇಳಿದ್ರು. ಕಾಂಗ್ರೆಸ್ನ ಅತಿ ಸೀನಿಯರ್ ಲೀಡರು, ಮುಖಂಡರು. ನನಗೆ ಗೌರವ ಇಲ್ಲದೆ ಇರೋ ಕಡೆ ನನ್ನನ್ನು ಹೋಗಿ ಅಂತ ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ ಅಂತ ನಿಮ್ಮನ್ನು ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಜಿಲ್ಲೆಗೆ ಒಬ್ಬ ಇಂಡಿಪೆಂಡೆಂಟ್ ಸಂಸದೆಯಾಗಿದ್ರೂ 4,000 ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದ್ದು ನಮ್ಮ ಕೇಂದ್ರದಲ್ಲಿರುವಂಥ BJP ಸರ್ಕಾರ. ಪ್ರತಿಯೊಂದು ವಿಷಯದಲ್ಲೂ ನನ್ನನ್ನು ವಿಶ್ವಾಸಕ್ಕೆ ತಗೊಂಡು, ನೀವು ನಿಮ್ಮಂಥ ನಾಯಕತ್ವ ನಮ್ಮ ಪಾರ್ಟಿಗೆ ಬೇಕಿದೆ, ನೀವು ಬೇರೆ ಯಾವುದೇ ನಿರ್ಧಾರ ತಗೊಳ್ಬೇಡಿ ಅಂತ ಒಬ್ಬ ದೇಶದ ಪ್ರಧಾನಿ ಸ್ವತಃ ನನಗೆ ಹೇಳ್ತಾರೆ ಅಂದರೆ ಅಲ್ಲಿ ನನಗೆ ಗೌರವ ಇದೆಯೋ ಇಲ್ಲ. ಅದು ಪಕ್ಷವನ್ನು ಬೆಳೆಸೋ ಒಂದು ನಾಯಕರ ಒಂದು ಗುಣ, ಒಂದು ಲಕ್ಷಣ. ಅಂದರೆ ಇಡೀ ಜಗತ್ತಲ್ಲೇ ಇಂಡಿಯಾ ಅಂದರೆ ಎಲ್ಲರೂ ತಿರುಗಿ ನೋಡೋಂಗೆ ಮಾಡಿರೋದು ನಮ್ಮ ಹೆಮ್ಮೆಯ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು. ಅವರು ಯಾವುದೇ ಒಂದು ಹೆಜ್ಜೆ ಹಾಕಿದ್ರು ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರ, ಆ ಮಂತ್ರವನ್ನೇ ಹೇಳ್ಕೊಂಡು ಅವ್ರು ಹೋಗ್ತಾರೆ ವಿನಃ ಅವರು ಯಾವತ್ತೂ ಸ್ವಾರ್ಥ ರಾಜಕಾರಣ ಮಾಡಿದ್ದವರಲ್ಲ. ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಅವ್ರ ಬಗ್ಗೆ ಇದೆಯಾ? ಅಂಥವರ ನಾಯಕತ್ವವನ್ನು ನಾವು ಮೆಚ್ಕೋಬೇಕು. ಆ ನಾಯಕರ ಜೊತೆ ನಾವು ಇದ್ದಾಗ ನಾನು ನನ್ನ ಜಿಲ್ಲೆಗೆ ಸಾಕಷ್ಟು ಕೊಡುಗೆಯನ್ನು ತರಬಹುದು. ನಾನು ಈ ಒಂದು ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ, ಆದರೆ ಮಂಡ್ಯದಿಂದ ನಾನೇನು ನಿರ್ಗಮನ ಆಗ್ತಿಲ್ಲ. MP ಟಿಕೆಟ್ನ ಬಿಟ್ಟು ಕೊಟ್ಟು ನಾನು BJP ಪಕ್ಷವನ್ನು ಸೇರುವಂಥ ನಿರ್ಧಾರವನ್ನು ಮಾಡಿದ್ದೀನಿ. ಸುಮಲತಾ ಅವರ ಭಾಷಣವನ್ನು 10 ಸಲ ರಿಪೀಟ್ ಮಾಡಿ ಕೇಳಿದರೂ ಕೂಡ ಒಂದೇ ಒಂದು ಕಡೆ ಅವರು ಕುಮಾರಸ್ವಾಮಿ ಅನ್ನೋ ಶಬ್ದ ಬಳಸಲಿಲ್ಲ. ಬದಲಾದ ಸನ್ನಿವೇಶದಲ್ಲಿ ಈ ಕ್ಷೇತ್ರ JDS ಪಾಲಾಗಿದೆ ಅಂತ ಹೇಳಿದ್ರೆ ಹೊರತು ಕುಮಾರಸ್ವಾಮಿ ಅವರು ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ, ಅವ್ರನ್ನ ಗೆಲ್ಲಿಸೋಣ ಏನು ಅಂದರೆ ಏನೂ ಮಾತಾಡಲಿಲ್ಲ ಅವರು. ನಥಿಂಗ್ ಎಟ್ ಆಲ್. ಭಾಷಣದಲ್ಲಿ ಆನಂತರ ಪ್ರೆಸ್ ಮೀಟ್ ಮಾಡಿದ್ರು. ಪ್ರೆಸ್ ಮೀಟಲ್ಲಿ ಸಹಜವಾಗಿ ಆ ಪ್ರಶ್ನೆ ಬರುತ್ತೆ. ಪ್ರೆಸ್ ಮೀಟ್ನಲ್ಲಿ ಕೇಳಲಾದ ಪ್ರಶ್ನೆಗೆ ಕುಮಾರಸ್ವಾಮಿ ಅವರು ಬಂದೆ ನನ್ನನ್ನು ಬೆಂಬಲಿಸಿ ಅಂತ ಹೇಳಿಲ್ಲ, ನಾನು BJPಗೆ ಜಾಯ್ನ್ ಆಗ್ತಾ ಇದ್ದೀನಿ, ಜಾಯ್ನ್ ಆದಮೇಲೆ ಪಕ್ಷ ಹೆಂಗೆ ಹೇಳುತ್ತೋ ಹಂಗೆ ಮಾಡೋಣ ಅಂತೆ ಅಂದರು. ಅದನ್ನೂ ಒಂದು ಸಲ ಕೇಳಿಸ್ಕೊಳ್ಳಿ. ಕುಮಾರಸ್ವಾಮಿ ಪರ ಪ್ರಚಾರ ಮಾಡ್ತೀರಾ ಇಲ್ವಾ? ಕುಮಾರಸ್ವಾಮಿ ಅವರು ನನ್ನ ಮನೆಗೆ ಒಂದು ಸೌಜನ್ಯತೆಯ ಭೇಟಿ, ಅದರಲ್ಲಿ ಪ್ರಚಾರದ ವಿಷಯ ಎಲ್ಲೆಲ್ಲೂ ಮಾತಾಡಿಲ್ಲ, ಒಂದು ಇಂಚೂ ಮಾತಾಡಿಲ್ಲ. ಇಲ್ಲ, ನಾವು ಹಳೆಯದನ್ನೆಲ್ಲ ಮರೆತು ಇವಾಗ ಮೈತ್ರಿಯ ಒಂದು ಅಲಯನ್ಸ್ ಬರ್ತಾ ಇದೆ, ಹಳೆಯದನ್ನೆಲ್ಲ ಮರೆತು ಬಿಡಿ, ಆ ಬೇಜಾರು ಮನಸ್ಸಲ್ಲಿ ಇಟ್ಕೋಬೇಡಿ ಅನ್ನೋಂಥ ವಿಷಯವನ್ನು ಹೇಳಿದ್ರು. ನಾನಿನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನನ್ನ ಒಂದು ಪ್ರೆಸೆನ್ಸು ಅಥವಾ ನನ್ನ ಒಂದು ಅವಶ್ಯಕತೆ ಯಾವ ರೀತಿ ಇರುತ್ತೆ ಅನ್ನೋದು. BJP ಪಕ್ಷವನ್ನು ಮಂಡ್ಯದಲ್ಲಿ ಬೆಳೆಸಬೇಕು ಅನ್ನೋದು ನನ್ನ ಆಸೆ. ನಾನು ಅದಕ್ಕೆ ಆಸೆ ಪಟ್ಟು ನಾನು ಹೋಗಿದ್ರೆ ನಾನು ಬೇರೆ ಒಂದು ಕ್ಷೇತ್ರ ನಾನು ಆಯ್ಕೆ ಮಾಡಿಕೊಂಡ್ರೆ ಹಾಗೆ ನನ್ನ ಸ್ಥಾನ ಸಿಗದಂಗೆ ಆಗ್ತಿತ್ತು. ನಾನು ಅದನ್ನೇನು ಕೇಳಲಿಲ್ಲ. ಬಟ್ ಅವರು ಖಂಡಿತ ಒಂದು ಸೂಕ್ತ ಸ್ಥಾನಮಾನ ನಿಮಗೆ ನಾವು ಕೊಡ್ತೀವಿ ಅನ್ನೋಂಥ ಮಾತುಗಳು ಅವರು ಹೇಳಿದ್ದಾರೆ. ಅಲ್ಲಿಗೆ ಸುಮಲತಾ ಅವರ ರಾಜಕೀಯ ಜೀವನ ಒಂದು ಇಂಟ್ರೆಸ್ಟಿಂಗ್ ತಿರುವಿಗೆ ಬಂದು ನಿಂತಿದೆ. ಮುಂದೇನಾಗುತ್ತೋ ಗೊತ್ತಿಲ್ಲ. ಅಧಿಕೃತವಾಗಿ BJP ಜಾಯ್ನ್ ಆಗ್ತೀನಿ ಅಂತ ಘೋಷಣೆ ಮಾಡಿದ್ರು. BJP ಅವರು ಏನಾದ್ರು ಪ್ರಾಮಿಸ್ ಮಾಡಿದಾರೋ, ಮಾಡಿಲ್ಲವೋ, ಎಲ್ಲವೂ ಹಲವು ವಿಷಯಗಳ ಮೇಲೆ ಡಿಪೆಂಡ್ ಆಗಿರ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹಣೆ ಬರಾನೆ. ಪೊಲಿಟಿಕ್ಸಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಹಣೆ ಬರಾನೆ. ಆದರೆ ಒಟ್ಟಾರೆಯಾಗಿ ನೋಡಿ, ನೀವು ಈ 5 ವರ್ಷದಲ್ಲಿ ಅವರ ಕಾಂಡಕ್ಟ್ ಇತ್ತಲ್ಲ, ನಡೆದುಕೊಂಡ ರೀತಿ ಇತ್ತಲ್ಲ, ಒಂದೇ ಶಬ್ದದಲ್ಲಿ ಹೇಳಬೇಕಂದ್ರೆ ಡಿಗ್ನಿಫೈಡ್, ವೆರಿ ಡಿಗ್ನಿಫೈಡ್. ರಾಜಕಾರಣದಲ್ಲಿ
ಚರ್ಚೆಯ ಹೇಳಿಕೆಗಳ ಗುಣಮಟ್ಟ ಕುಸಿತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅನೇಕ ಸಲ ಅದರ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಮಾತಾಡ್ತೀವಿ ನಾವು. ಬಟ್ ಈ ಹೆಣ್ಣುಮಗಳು ಒಂದೇ ಒಂದು ಸಲ ಕೂಡ ಈ 5 ವರ್ಷದಲ್ಲಿ ನೆನಪಿಟ್ಕೊಳ್ಳಿ, 2019 ಚುನಾವಣಾ ಪ್ರಚಾರದಿಂದ ಹಿಡಿದು ಇಲ್ಲಿ ತನಕ ಅವರ ಬಾಯಿಯಿಂದ ಬರಬಾರದಾಗಿತ್ತು ಅಂತ ಹೇಳಬಹುದಾದ ಒಂದೇ ಒಂದು ಹೇಳಿಕೆ ಬರಲಿಲ್ಲ. ಬರಬಾರದಾಗಿತ್ತು ಅಂತ ಅವರು ಮಾತಾಡ್ತಾ ಇದ್ದಂತಹ ರೀತಿ. ಈಗ ಜರ್ನಲಿಸಮ್ ಅನ್ನೋದು ಎಲ್ಲಿಗೆ ಬಂದು ನಿಂತಿದೆ ಅಂದರೆ, ಅವ್ರು ಹಂಗೆ ಅಂತಿದ್ದಾರೆ ನೀವೇನಂತೀರಿ, ಇವ್ರು ಹಿಂಗೆ ಅಂತಿದ್ದಾರೆ ನೀವೇನಂತೀರಿ ಅಂತ ಕೇಳಲ್ಲ ಲೆವೆಲ್ಗೆ. ಅಂಥ ಪ್ರಶ್ನೆಗಳಿಗೂ ಅವರು ಪ್ರತಿಕ್ರಿಯೆ ಮಾಡಿದಂಥ ರೀತಿ, ಎವ್ರಿಥಿಂಗ್ ಇಟ್ ವಾಸ್ ವೆರಿ ಡಿಗ್ನಿಫೈಡ್. ಶಿ ಕ್ಯಾರಿಡ್ ಹರ್ ಸೆಲ್ಫ್ ಇನ್ ಅ ರಿಯಲಿ ವೆಲ್ ವೇ. ಸಂಸದರಾಗಿ ಮಂಡ್ಯಕ್ಕೆ ಏನು ಯೋಜನೆ ತಂದರು, ಏನು ತರಲಿಲ್ಲ, ಅವರು ಮಾಡಿದ ಅಭಿವೃದ್ಧಿ ಎಷ್ಟು, ಕಡಿಮೆ ಆಯಿತಾ ಜಾಸ್ತಿ ಆಯಿತಾ, ಜನರಿಗೆ ಅವೈಲೇಬಲ್ ಇರಲಿಲ್ವಾ, ದೇ ಆರ್ ಆಲ್ ಸಪ್ರೇಟ್ ಡಿಬೇಟ್ ಟಾಪಿಕ್ಸ್. ಅವೆಲ್ಲವೂ ಪ್ರತ್ಯೇಕವಾಗಿ ಚರ್ಚೆ ಆಗಬೇಕಾದ ವಿಷಯಗಳು, ನಾನು ಮಾತಾಡ್ತಾ ಇರೋದು ರಾಜಕಾರಣದಲ್ಲಿ ಅವರ ವರ್ತನೆ ಹೆಂಗಿತ್ತು ಅಂತ. ಅದು ಒಂದು ವಿಷಯದಲ್ಲಿ ಸುಮಲತಾ ಅವ್ರಿಗೆ ಫುಲ್ ಮಾರ್ಕ್ಸ್, ಅಬ್ಸಲ್ಯೂಟ್ಲಿ ನೋ ಡೌಟ್. ಶಿ ಈಸ್ ಅ ನೋ ನಾನ್ ಸೆನ್ಸ್ ಪಾಲಿಟಿಷಿಯನ್. ಖುಷಿ ಆಗುತ್ತೆ. ನಾನೊಂದು 3-4 ಸಲ ಭೇಟಿಯಾಗಿರ್ಬೋದು ಅವ್ರನ್ನ, 5 ವರ್ಷದಲ್ಲಿ 3-4 ಸಲ ಭೇಟಿಯಾಗಿರಬಹುದು. ಬಟ್ ಹೇಳಿಕೆಗಳನ್ನು ಆ್ಯಂಡ್ ಫೈಟಿಗೆ ಬಿದ್ದರು, ಇಲ್ಲ ಅಂತಲ್ಲ. ಆ ಶ್ರೀರಂಗಪಟ್ಟಣದ ಬೇಬಿ ಬೆಟ್ಟದ ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ ಅವಾಗೆಲ್ಲ ಕದನಕ್ಕೆ ಬಿದ್ದರು, ಕಾಲೂರಿ ನಿಂತ್ಕೊಂಡು ಬಡ್ದಾಡಿದ್ರು. ಆವಾಗಲೂ ಕೂಡ ನೋಡಿ, ಅವ್ರ ಹೇಳಿಕೆ ತಾಳ ತಪ್ಪಲಿಲ್ಲ. ತಮ್ಮ ಕಣವನ್ನು ನಿರ್ಧರಿಸಿಕೊಂಡು ಫೈಟಿಂಗಿಗೆ ನಿಲ್ತಾಯಿದ್ರು ಅವರು. ಅದನ್ನು ದಾಟಿ ಆಚೆ ಒಂದು ಹೆಜ್ಜೆ ಇಡೋದಿಲ್ಲ ಅಂತ. ಆ ಕಾರಣಕ್ಕೆ ಮೆಚ್ಚಬೇಕು ಸುಮಲತಾ ಅವ್ರನ್ನ. ಉಳಿದಂತೆ ರಾಜಕೀಯ ಭವಿಷ್ಯ ಏನಾಗುತ್ತೋ ಬಿಡುತ್ತೋ ಅದು ದೇವ್ರಿಗೆ ಹತ್ತಿರೋ ಮಾತು. ಒಂದೇ ಒಂದು ಸಲನೂ ಕುಮಾರಸ್ವಾಮಿ ಅವರ ಹೆಸರನ್ನು ಪ್ರಸ್ತಾಪಿಸದೆ ಭಾಷಣ ಮಾಡಿದರು. ಬೆಂಬಲ ಕೇಳಿದಾಗ ಪಕ್ಷ ಏನು ಹೇಳುತ್ತೋ ಅದನ್ನು ಮಾಡ್ತೀನಿ ಅಂತಂದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.